ರಿಲಯನ್ಸ್ ಮಾಡಿಪ ಸಾಲ ವಯ ಬಂದರೆ ಓಡಿಸ್ತಾನೆ. 20 ಗ್ರಾಮ್ಸ್ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ, ಕವರ್ ವೆಯ್ಟ್ ಹೋಗಿರೋ ತಗೋಬೇಕು. ಇಫ್ ಇಟ್ ಈಸ್ 2 ರೂಪೀಸ್ ತಗೋತಾ ಇದ್ದೆ ನಾನು. ನೋಡ್ತೀರಾ ಹಾಸ್ಟೆಲ್ ಫುಡ್ ಆ ಥರ ಎಲ್ಲ PG ಫುಡ್ ಎಲ್ಲ ತಿನ್ನೋಕ್ಕಾಗಲ್ಲ ಅಂತಂದರೆ ಬೇಗ ಆಗುತ್ತೆ ಇದು. ಆ್ಯಂಡ್ ಒನ್ ಥಿಂಗ್ ಏನಂತಂದರೆ ಇಟ್ಸ್ ಗಟ್ ಫ್ರೆಂಡ್ಲಿ. ಸ್ವಲ್ಪ ಉಳಿರೋ ಮಜ್ಜಿಗೆ ಆದರೆ ಇನ್ನೂ ಟೇಸ್ಟ್ ಸಕ್ಕತ್ತಿರುತ್ತೆ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಆ ಡೇ ಇನ್ ಮೈ ಲೈಫ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಕಾಲೇಜ್ಗೆ ಹೋಗಬೇಕು, ಡೈಲಿ ಕಾಲೇಜ್ಗೆ ಹೋಗ್ತೀನಿ. ಇವಾಗ ಕಾಲೇಜ್ಗೆ ಹೋಗಬೇಕು ಬೇಗ 8:30ಗೆ ಕ್ಲಾಸ್ ಇದೆ. ಸೊ ಆಲ್ರೆಡಿ ಟೈಮ್ ಆಗಿದೆ. ಇವಾಗ ಕಾಲೇಜ್ಗೆ ಹೋಗ್ತೀನಿ. ಕಾಲೇಜಲ್ಲೇನಾದರೂ ವ್ಲಾಗ್ ಮಾಡೋಕ್ಕಾದರೆ ಅಲ್ಲಿ ವ್ಲಾಗ್ ಮಾಡ್ತೀನಿ, ಇಲ್ಲ ಅಂತಂದರೆ ಇವತ್ತಿನ ನನ್ನ ದಿನ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಓಕೆ ಬಾಯ್. ಸೊ ವೆಲ್ಕಮ್ ಬ್ಯಾಕ್. ಕ್ಲಾಸ್ ಮುಗಿಸ್ಕೊಂಡು ಒಂದು ರೌಂಡ್ ನಿದ್ದೆ ಮಾಡಿಕೊಂಡು ಇವಾಗ ರೈಸ್ ಬೇಕಿತ್ತು. ಸೊ ರಿಲಯನ್ಸ್ ಮಾರ್ಟಿಗೆ ಬಂದಿದ್ದೀನಿ. ಬನ್ನಿ ಹೋಗೋಣ ಬೇಗ. ಕಮ್ ಫಾಸ್ಟ್ ವೆಯ್ಟ್. ಐ ವಿಲ್ ಗಿವ್ ಪ್ರಸಾದಂ. ರಿಲಯನ್ಸ್ ಮಾಡಿಪ ಪ್ರಸಾದಂ ವಯ ಬಂದರೆ ಓಡಿಸ್ತಾನೆ. ಡಿವಂಟ್ ಹೆಚ್ಚು ಮಾಡ್ತಿಲ್ಲ. 20 ಗ್ರಾಮ್ಸ್ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ, ಕವರ್ ವೆಯ್ಟ್ ಹೋಗುತ್ತೆ. ಕವರ್ 20 ಗ್ರಾಮ್ಸ್. ಮತ್ತೆ ಕವರ್ ಹಾಕೋಣ. ದಟ್ಸ್ ಓಕೆ, ಪರವಾಗಿಲ್ಲ. ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೇಕು. ಏರ್ ವೆಯ್ಟ್ ಇರುತ್ತೆ, ಹೇರ್ ವೆಯ್ಟ್ ಇಲ್ಲ ಹಿಂದೆ ಇರುತ್ತೆ, ತಗೋಬೇಕು. ನಂಗೆ ಈ ಥರ ಬ್ರಷ್ ಅಂದರೆ ಇಷ್ಟ. ಐ ವಿಲ್ ಬೈ ಲೇಟರ್. ಇವಾಗಿರೋದು ಹೋಗ್ಬಿಡ್ಲಿ. ಹೌ ಮಚ್ ಇಸ್ ದಿಸ್? ಇಫ್ ಇಟ್ ಈಸ್ 2 ರೂಪೀಸ್ ತಗೋತಾ ಇದ್ದೆ ನಾನು. ನೋಡ್ತೀರಾ ಯು ವಾಂಟ್ ಯೋಗವರ್? ವಿಚ್ ಫ್ಲೇವರ್? ಯಾವ ಫ್ಲೇವರ್ ಬೇಕು? ಆಮೇಲೆ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಅಂತ ದಯವಿಟ್ಟು ಬೈಬಿಡಿ. ಸುಮ್ಮನೆ ಫನ್ನಾಗಿ ಮಾತಾಡೋದು ಅಷ್ಟೇ, ಜಸ್ಟ್ ಫಾರ್ ಫನ್ ಅಷ್ಟೇ. ಯಾರಾದರೂ ನೋಡ್ತಾ ಇದ್ದಾರಾ? ಆಮೇಲೆ ಸೇಮ್ ಫ್ಲೇವರಾ? ಒಂದು ಸಾಕಾ? ಆಮೇಲೆ ಬರೀ ಇಂಗ್ಲೀಷಲ್ಲೇ ಮಾತಾಡ್ತೀನಿ ಬಾರಿ ನೀನು ಹಂಗೆ ಹಿಂಗೆ ಅಂತ. ನೋ, ಅಚ್ಚ ಕನ್ನಡದ ಸ್ವಚ್ಛ ಮನಸ್ಸಿನ ಹುಡುಗಿ ಆ ಥರ ಎಲ್ಲ ಇಲ್ಲ. ಸುಮ್ಮನೆ ಫನ್ನಾಗಿ ಫ್ರೆಂಡ್ಸ್ ಜೊತೆ ಇದ್ದಾಗ ಗೊತ್ತಲ್ಲ, ಇಂಗ್ಲೀಷು PhD ಲೆವೆಲ್ಗೆ ಹೋಗ್ಬಿಡುತ್ತೆ. ನಂಗೆ ಏನು ಗೊತ್ತಾಗುತ್ತೆ, ಏನು ಗೊತ್ತಾಗೋದಿಲ್ಲ. ಸ್ಟಿಲ್ ಆದ್ರೂ ಊರಲ್ಲಿ ಅಂದರೆ ಅಪ್ಪ ಹಿಂಗೆ ಹೊಡೆದು ನೋಡೋರು, ಅವ್ರಿಗೆ ಗೊತ್ತಾಗುತ್ತೆ. ಬೈ ಸೌಂಡ್ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ಕೇಳಿಸ್ಕೊಳ್ಳಿ ಎಲ್ಲ. ಯಾವ್ದು ತಗೊಳ್ಳಿ? ಚಿಕ್ಕದು ಈಸ್ ಎನಫ್ ಫಾರ್ ಮೀ. ದಿಸ್ ಇಸ್ ಗುಡ್ ಎನಫ್. ಎಷ್ಟು ಬರುತ್ತೆ ನೋಡುವ ಇದು. ಹಲೋ ಕಲ್ಲಂಗಡಿ, ವೆಲ್ಕಮ್ ಬ್ಯಾಕ್. ಏನು ಬಾಕ್ಸ್ ಇಟ್ಕೊಂಡಿದ್ದಾಳೆ ಅಂತ ಯೋಚನೆ ಮಾಡ್ತಾಯಿದ್ರೆ. ಸೊ ರಿಲಯನ್ಸ್ ಮಾರ್ಟಿಂದ ಬಂದಾದಮೇಲೆ ನಾನು ಕಲ್ಲಂಗಡಿ ಹಣ್ಣು ತಿಂದೆ. ಸೊ ಅದು ಸ್ವಲ್ಪ ಹೊಟ್ಟೆ ಫುಲ್ ಅಂತ ಅನಿಸ್ತಾ ಇದೆ. ಬಟ್ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಹೊಟ್ಟೆ ಹಸಿದ್ರೆ ಅದಕ್ಕೆ ನಾನು ಏನು ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಬಟ್ ಏನಾದರೂ ಲೈಟಾಗಿ ತಿನ್ನಬೇಕು. ನಾನೇನು ಮಾಡೋಣ ಅಂತ ಡಿಸೈಡ್ ಮಾಡಿದೆ ಅಂತ ಅಂದರೆ ಮೊಸರು ಅವಲಕ್ಕಿ ಅಂತ. ನಾನು ಈ ರೆಸಿಪಿನ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಹೆಂಗೆ ಮಾಡ್ತಾರೆ ಅಂತಂದರೆ ಇವಾಗ ಹೇಳ್ತೀನಿ, ಅದ್ರಲ್ಲಿ ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡಿರೋದು ಇದು. ಅವ್ರು ಹೆಂಗೆ ಮಾಡಿದ್ದು ಅಂತಂದರೆ ಅವಲಕ್ಕಿನ ನೆನೆಸಿ ಅದಕ್ಕೆ ಮಾಮೂಲಿ ಮೊಸರನ್ನ ಮಾಡ್ತೀವಲ್ಲ ಅದೇ ಥರ ಮೊಸರಾಕಿ ಕಲಸಿ ಒಗ್ಗರಣೆ ಹಾಕೋದು ಅಷ್ಟೇ. ಬಟ್ ನಾನೇನು ಮಾಡ್ತೀನಿ ಅಂತ ಅಂದರೆ ಇವಾಗ ರೆಸಿಪಿನ ತೋರಿಸ್ತೀನಿ. ಆ್ಯಂಡ್ ಹಾಸ್ಟೆಲಲ್ಲಿ ಅಥವಾ PG ಯಾರಾದರೂ ಈಗ ಕ್ವಿಕ್ಕಾಗಿ ಬೇಗ ತಿನ್ನಬೇಕು ಮಾಡಬೇಕು ಅಂತ ಅನಿಸಿದ್ರೆ ಹಾಸ್ಟೆಲ್ ಫುಡ್ಡು ಆ ಥರ ಎಲ್ಲ PG ಫುಡ್ಡೆಲ್ಲ ತಿನ್ನೋಕ್ಕಾಗಲ್ಲ ಅಂತಂದರೆ ಬೇಗ ಆಗುತ್ತೆ ಇದು. ಆ್ಯಂಡ್ ಒನ್ ಥಿಂಗ್ ಏನಂತಂದರೆ ಇಟ್ಸ್ ಗಟ್ ಫ್ರೆಂಡ್ಲಿ. ಸಖತ್ ನನಗಂತೂ ತುಂಬ ಇಷ್ಟ. ಈ ರೆಸಿಪಿನ ಶೇರ್ ಮಾಡ್ತೀನಿ ಈಗ ನಿಮ್ಮ ಜೊತೆ. ಏನು ಮಾಡ್ತೀನಿ ಅಂತ ಅಂದರೆ ಇವಾಗ ಫಸ್ಟು ಅವಲಕ್ಕಿಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅವಲಕ್ಕಿ, ಪೇಪರ್ ಅವಲಕ್ಕಿ ಇದು ಅದೆಲ್ಲ ಬರುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾರಲ್ಲ ಆ ಅವಲಕ್ಕಿ ನಾನು ಯೂಸ್ ಮಾಡ್ತಾ ಇರೋದು ಇಲ್ಲಿ.
ಇಷ್ಟು ಹಾಕಿದ್ದೀನಿ. ಸೊ ಇದಕ್ಕೆ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ನೀರಲ್ಲಿ ಸೋಪ್ ಮಾಡೋದ್ರ ಬದಲು ಮಜ್ಜಿಗೆ ಹಾಕ್ತಾಯಿದ್ದೀನಿ. ನೀವು ಮೊಸರಾದರೂ ಹಾಕ್ಬೋದು. ಇದು ಮನೆಯಿಂದ ತೊಗೊಂಡು ಬಂದಿದ್ದು, ಮನೆಯಿಂದ ಮೊಸರು ತೊಗೊಂಡು ಬಂದಿದ್ದೆ, ಅದನ್ನೇ ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಹುಳಿರೋ ಮಜ್ಜಿಗೆ ಆದರೆ ಇನ್ನೂ ಟೇಸ್ಟ್ ಸಖತ್ತಿರುತ್ತೆ, ಅಂದರೆ ಹುಳಿಯಾಗಿ ಇಷ್ಟಪಡೋರಿಗೆ. ಇಲ್ಲ ಅಂತ ಅಂದರೆ ನೀವು ಮಾಮೂಲಿ ಪ್ಯಾಕೆಟ್ ಮೊಸರಾದರೂ ಹಾಕ್ಕೋಬೋದು, ಮನೆ ಮೊಸರಾದರೂ ಹಾಕ್ಕೋಬೋದು, ಯಾವುದಾದ್ರೂ ಓಕೆ. ಬಟ್ ನನಗೆ ಹುಳಿಯಾಗಿ ಈ ಮಜ್ಜಿಗೆ ಇಷ್ಟ ಆಗುತ್ತೆ. ಸೊ ಮಜ್ಜಿಗೆ ಹಾಕೋತೀನಿ ಫುಲ್ಲು. ಸ್ವಲ್ಪ ಅದು ಮೇಲ್ಗಡೆ ನಿಂತ್ಕೋಬೇಕು ಅಷ್ಟು, ಅದು ಕ್ಲೀನಾಗಿ ಸೋಕ್ ಆಗಬೇಕಲ್ಲ. ಇಷ್ಟು ಅವಲಕ್ಕಿ ಹಾಕಿದ್ದೀನಿ, ಒಂದು ಸ್ವಲ್ಪ ಅದಕ್ಕೆ ಮೇಲೆ ನಿಂತ್ಕೊಳ್ಳೋ ಅಷ್ಟು ಮಜ್ಜಿಗೆ ಹಾಕಿದ್ದೀನಿ. ಸೊ ಇದೊಂದು 10 ಮಿನಿಟ್ಸ್ ಬಿಟ್ಟರೆ ಅದು ಫುಲ್ ಕಂಪ್ಲೀಟ್ ಸೋಕ್ ಆಗಿರುತ್ತೆ. ಅಕಸ್ಮಾತ್ ಫುಲ್ಲು ಗಟ್ಟಿಯಾಗಿದ್ದರೆ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಬೇಕು ಅಂತ ಅಂದರೆ ಮಜ್ಜಿಗೆ ಹಾಕ್ಕೋಬೋದು. ಸೋಕ್ ಮಾಡಬೇಕಾದ್ರೆ ಸ್ವಲ್ಪ ನೀರು ಥರ ಇರೋ ಮಜ್ಜಿಗೆನೇ ಹಾಕ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀರಲ್ಲ, ಆವಾಗ ಮೊಸರು ಅಥವಾ ಗಟ್ಟಿ ಮಜ್ಜಿಗೆನ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಸೋಕ್ ಮಾಡಬೇಕಾದ್ರೆ ಗಟ್ಟಿ ಮಜ್ಜಿಗೆ ಹಾಕ್ತೀನಿ ಅಂದರೂ ಪರವಾಗಿಲ್ಲ, ಬಟ್ ಜಾಸ್ತಿ ಕ್ವಾಂಟಿಟಿನ ಕೇಳುತ್ತೆ, ಅಂದರೆ ಜಾಸ್ತಿ ಕ್ವಾಂಟಿಟಿ ಬೇಕಾಗುತ್ತೆ ಮಜ್ಜಿಗೆ. ಸೊ ಹಂಗಾಗಿ ಇದನ್ನು ಒಂದು 10 ಮಿನಿಟ್ಸ್ ಸೋಕ್ ಮಾಡೋಣ. ಸೋಕ್ ಮಾಡಾದ್ಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಟು ತಿನ್ನೋಣ, ಸಕ್ಕತ್ತಿರುತ್ತೆ. ಆ್ಯಂಡ್ ಆಲ್ಸೋ ಇದು ಸೋಕ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ, ಒಂದು ಸ್ವಲ್ಪ ಉಪ್ಪು, ಆಮೇಲೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಒಂದು ಸ್ವಲ್ಪ ಹಾಕಿರ್ತೀನಿ ನಾನು ಸದ್ಯಕ್ಕೆ. ಸೊ ಎಸ್, ಕ್ವಿಕ್ಕಾಗಿ ರೆಡಿ ಮಾಡಬಹುದಾದಂತಹ ರೆಸಿಪಿ. ಬೇಕಂದರೆ ನೀವು ಇದ್ರ ಜೊತೆ ಚಟ್ನಿ ಪುಡಿ, ಉಪ್ಪಿನಕಾಯಿ ಯಾವುದಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು. ನಂಗೆ ಹಂಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಕೆಲವೊಂದು ಸಲ ಚಟ್ನಿ ಪುಡಿ ಅಥವಾ ಉಪ್ಪಿನಕಾಯಿ ಅದ್ರ ಜೊತೆ ಎಲ್ಲ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸೊ ನೋಡುವ, ಇದು ಸೋಕ್ ಮಾಡೋಕ್ಕೆ ಒಂದು 10 ನಿಮಿಷ ಬಿಡ್ತೀನಿ, ಅದಾದಮೇಲೆ ಮತ್ತೆ ಸಿಗ್ತೀನಿ. ಸೊ ನೀವೀಗ ಮಾಮೂಲಿ ಯಾವ ಥರ ಒಗ್ಗರಣೆ ಹಾಕ್ತೀರಾ ಅದೇ ಥರ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದನ್ನು ನಾವೇನು ನೆನೆಸಿಟ್ಟಿದ್ವಿ ಮಜ್ಜಿಗೆ ಮತ್ತು ಅವಲಕ್ಕಿ ಅದಕ್ಕೆ ಹಾಕಿದ್ರೆ ಆಯಿತು. ಸೊ ನೀವು ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿಗೆ ಇಷ್ಟೇ ಕತೆ, ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಜೊತೆ. ಅಲ್ಲಿವರೆಗೂ ಮಿಸ್ ಮೈಂಟಿಲ್ ನೆಕ್ಸ್ಟ್ ವಿಡಿಯೋ. ಜೈ ಮೋದಕ್ವಾಲ, ಟಾಟಾ ಬಾಯ್.